IPL 2025 ಮೆಗಾ ಆಕ್ಷನ್ನು 2 ದಿನಗಳ ಕಾಲ ನಡೆದು ಮುಗಿದಿದೆ. RCBಯ ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ. ಯಾರಾದರೂ ಹೊಸಬ್ರು ವಿಡಿಯೋಗೆ ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಿಷಿ. ಬನ್ನಿ ವಿಡಿಯೋ ಶುರು ಮಾಡೋಣ. RCB ಈ ವರ್ಷ ಆಕ್ಷನ್ನಲ್ಲಿ ತುಂಬ ಚೆನ್ನಾಗಿ ಪ್ಲೇಯರ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಅವರು ಎರಡು ತಪ್ಪು ಅಂದರೆ KL ರಾಹುಲ್ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಅವರು ಆಸೆ ಹುಟ್ಟಿಸಿದ್ರು, ಅವ್ರನ್ನ ಬೈ ಮಾಡಿಲ್ಲ. ಹಾಗೆಯೇ ವಿಲ್ ಜಾಕ್ಸು ಸಿರಾಜ್ ಅವ್ರ ಮೇಲೆ RTMನ ಯೂಸ್ ಮಾಡಿಲ್ಲ. ಇದು ಬಿಟ್ಟರೆ ಸ್ಕ್ವಾಡ್ನ ಚೆನ್ನಾಗಿ ಕಟ್ಟಿದ್ದಾರೆ. ಯಾರೇನೇ ಅನ್ನಲಿ ಸ್ಕ್ವಾಡ್ ಮಾತ್ರ ಚೆನ್ನಾಗಿದೆ, ಡೌಟೇ ಬೀಳಕ್ಕೆ ಹೋಗಬೇಡಿ RCB ಫ್ಯಾನ್ಸ್ ಅಂತ ಹೇಳ್ತಾ ಬನ್ನಿ ನೋಡೋಣ. RCBಯ ಸ್ಕ್ವಾಡ್ ಸ್ಟ್ರೆಂತು 22 ಜನ, ಅದರಲ್ಲಿ 8 ಓವರ್ಸೀಸು, ಇನ್ನು 14 ಇಂಡಿಯನ್ ಪ್ಲೇಯರ್ಸು ಇದ್ದಾರೆ. ಈ 22 ಜನರಲ್ಲಿ 3 ಜನನ ಮುಂಚೆನೇ ರಿಟೈನ್ ಮಾಡ್ಕೊಂಡಿದ್ದು RCB. ವಿರಾಟ್ ಕೊಹ್ಲಿ ಅವರು, ರಜತ್ ಪಟಿದಾರ್ ಹಾಗೆಯೇ ಯಶ್ ದಯಾಳ್ ಅವರು, ಇವ್ರು 3 ಜನನ RCB ಮುಂಚೆ ರಿಟೈನ್ ಮಾಡ್ಕೊಂಡಿತ್ತು. ಇನ್ನು 19 ಜನನ ಈ ಆಕ್ಷನಲ್ಲಿ ಪಿಕ್ ಮಾಡಿದ್ದು ನಮ್ಮ RCB. ಮೊದಲಿಗೆ ಇವ್ರು ಹೇಗೆ ಪರ್ಚೇಸ್ ಮಾಡಿದ್ರು ಅದೇ ಆರ್ಡರ್ ವೈಸಲ್ಲೇ ನೋಡ್ಕೊಂಡೋಗೋಣ ಬನ್ನಿ. ಮೊದಲಿಗೆ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರನ್ನ ಪರ್ಚೇಸ್ ಮಾಡಿದ್ದು 8.75 ಕೋಟಿಗೆ. ಇವರು ವರ್ತಿದ್ದಾರೆ. ಇನ್ನು ಮುಂದೆ ಇವರು ಮ್ಯಾಕ್ಸಿ ರೋಲ್ನ ವಹಿಸಬೇಕಾಗುತ್ತೆ. ರೀಸೆಂಟಾಗಿ ಒಳ್ಳೆ ಫಾರ್ಮಲ್ಲಿದ್ದಾರೆ, ಸ್ಪಿನ್ಗೆ ಸಖತ್ತಾಗಿ ಹೊಡಿತಾರೆ. ಒಳ್ಳೆ ಪಿಕ್ಕು RCBಗೆ. ಇನ್ನು ಸೆಕೆಂಡ್ ಪಿಕ್ಕು ಫಿಲ್ ಸಾಲ್ಟ್ ಅವರು. ಇವರು 11.5 ಕೋಟಿಗೆ ನಮ್ಮ RCBಗೆ ಸಿಕ್ಕಿದ್ದು. ಇವರು ಒಳ್ಳೆ ಪಿಕ್ಕು. ಈ ಥರ ಓಪನರ್ನೇ RCB ಹುಡುಕ್ತಿದ್ದಿದ್ದು, ಹಾಗೆಯೇ ಈ ಥರ ಓಪನರೇ ಬೇಕಿದ್ದಿದ್ದು. ತಲೆ ಕೆಟ್ಟೋರ ಥರ ಹೊಡಿಬೇಕು. ಈ ಕಡೆ ವಿರಾಟ್ ಕೊಹ್ಲಿ ಅವರು ಸಾಥ್ ಕೊಡ್ತಾ ಇರ್ತಾರೆ, ಆ ಕಡೆ ತಲೆ ಕೆಟ್ಟೋರ ಥರ ಹೊಡಿತಾ ಇದ್ದರೆ ಸಾಕು. ಚಿನ್ನಸ್ವಾಮಿಲಿ ಸಖತ್ತಾಗಿ ರನ್ ಮಾಡ್ಬೋದು. ಒಳ್ಳೆ ಬ್ಯಾಟ್ಸ್ಮನ್ಗಳನ್ನ ಪಿಕ್ ಮಾಡಿದ್ದಾರೆ, ಚಿನ್ನಸ್ವಾಮಿಗೆ ಸೂಟ್ ಆಗೋ ಥರ. ಈ ಸ್ಟೋನ್ ಮತ್ತು ಫಿಲ್ ಸಾಲ್ಟು, ಕಲ್ಲು ಉಪ್ಪು ಸೇರಿಕೊಂಡು ಎದುರಾಳಿನ ಪುಡಿ ಉಪ್ಪು ಮಾಡೋದು ಒಂದೇ ಬಾಕಿ. ಇನ್ನು 3ನೇ ಪಿಕ್ ಬಂದ್ಬಿಟ್ಟು ಜಿತೇಶ್ ಶರ್ಮಾ ಅವರು. ಇವರು ಲಾಸ್ಟ್ ಇಯರ್ ಫಾರ್ಮಲ್ಲಿ ಇರಲಿಲ್ಲ ಪಂಜಾಬ್ ಪರ, ಆದರೂ ಲಾಸ್ಟ್ ಇಯರ್ ಸಖತ್ತಾಗಿ ಫಾರ್ಮಲ್ಲಿದ್ದರು. ಡೊಮೆಸ್ಟಿಕಲ್ಲೆಲ್ಲ ಚೆನ್ನಾಗಿ ಆಡಿದ್ದಾರೆ. ಹಾಗೆಯೇ ಇಂಡಿಯಾ ಟೀಮ್ಗೆಲ್ಲ ಡೆಬ್ಯೂ ಮಾಡಿ ಅಲ್ಲೂ ಚೆನ್ನಾಗಿ ಸ್ವಲ್ಪ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಬಟ್ ಇವ್ರಿಗೆ 11 ಕೋಟಿ ವರ್ತಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿದೆ. ಇವರು ವ್ಯಾಲ್ಯೂ ಆ್ಯಡೆಡ್ನ ಮಾಡಬೇಕು RCBಗೆ. ಇನ್ನು 12.5 ಕೋಟಿಗೆ ಮತ್ತೆ ಜಾಶ್ ಹೆಸಲ್ವುಡ್ನ ತಂದಿರೋದು RCBಗೆ. ಲಾಸ್ಟ್ 22 ಆಡಿದಾಗ ನಮ್ಮ RCB ಪರ ಒಳ್ಳೆ ಇಂಪ್ಯಾಕ್ಟ್ನ ಮಾಡಿದರು. ಇವು ಆ ಹೈಟಲ್ಲಿ ಒಳ್ಳೆ ಬೌನ್ಸ್ ಬರುತ್ತೆ, ಮಸ್ತಾಗಿ ಟೆಸ್ಟ್ ಲೈನಲ್ಲಿ ಅಂತಲ್ಲಿ ಹಾಕ್ತಾರೆ. ಪವರ್ ಪ್ಲೇ ಮಿಡಲ್ಸ್ ಓವರಲ್ಲಿ ಸಖತ್ತಾಗಿದೆ ಎಕಾನಮಿ. ಬಟ್ ಡೆತ್ ಓವರ್ಸ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಡೆತ್ ಓವರ್ಸಲ್ಲಿ ಕೂಡ. ಇನ್ನು ರಸಿಕ್ ದರ್ ಅವರು, ಇವರು ಡೆಲ್ಲಿ ಕ್ಯಾಪಿಟಲ್ಸಲ್ಲಿದ್ದರು. 6 ಕೋಟಿಗೆ ತಂದಿರೋದು. ಇವ್ರನ್ನ ಡೆತ್ ಓವರಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಬೋದು. ಸ್ಲೋರ್ ಒನ್ಗಳ ಬ್ರಹ್ಮಾಸ್ತ್ರನೇ ಇಟ್ಟಿದ್ದಾರೆ ಇವರು. ಲಾಸ್ಟ್ ಇಯರು ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಒಳ್ಳೆ ಇಂಪ್ಯಾಕ್ಟ್ನ ಮಾಡ್ತಿದ್ರು. ಈ ಇಯರು ಹಾಗೇ ಒಳ್ಳೆ ಇಂಪ್ಯಾಕ್ಟ್ನ ಮಾಡಲಿ ನಮ್ಮ RCB ಪರವಾಗಿ ಅಂತ ಆಶಿಸೋಣ. ಇನ್ನು ಫಸ್ಟ್ ಡೇನ ಕೊನೆಯ ಪಿಕ್ ಅಂದರೆ ಸುಯಶ್ ಶರ್ಮಾ ಅವರು, ಲೆಗ್ ಸ್ಪಿನ್ನರು. 2.6 ಕೋಟಿಗೆ ಸಿಕ್ಕಿದ್ದು. ಇದೊಂಥರ ಓಕೆ ಪಿಕ್ ಅನಿಸುತ್ತೆ ನನಗೆ ಯಾಕೋ. ಇನ್ನು ಸೆಕೆಂಡ್ ಡೇಯಲ್ಲಿ ಫಸ್ಟು ಪಿಕ್ ಮಾಡಿದ್ದು ಅಂದರೆ ಕೃಣಾಲ್ ಪಾಂಡ್ಯ ಅವ್ರನ್ನ 5.75 ಕೋಟಿಗೆ. ಅಲ್ಲಿವರೆಗೂ ಕಾಯ್ತಾಯಿದ್ರು, ಲೆಫ್ಟ್ ಹ್ಯಾಂಡರ್ ಬೇಕು ಅಂತ ಕಾಯ್ತಾಯಿದ್ರು. ಸೊ ಅವ್ರು ಬಂದಿದ ತಕ್ಷಣ ಪಿಕ್ ಮಾಡಿದ್ರು 5.25 ಕೋಟಿಗೆ. ಇವ್ರನ್ನ ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬೌಲಿಂಗಲ್ಲಿ ಫಸ್ಟ್ ಓವರ್ ಮಾಡ್ತಾರೆ, ಪವರ್ ಪ್ಲೇಯಲ್ಲಿ ಮಾಡ್ತಾರೆ, ಮಿಡಲ್ಸ್ ಓವರಲ್ಲಿ ಮಾಡ್ತಾರೆ. ಇನ್ನು ಬ್ಯಾಟಿಂಗ್ ಕೂಡ ಓಪನರು ಎಲ್ಲ ಯಾವುದೇ ಆರ್ಡ್ರಲ್ಲಿ ಬಂದು ಆಡೋ ಎಬಿಲಿಟಿ ಇರೋ ಬ್ಯಾಟ್ಸ್ಮನ್ನು. ಬಟ್ ಫಿನಿಷ್ ಮಾಡ್ತಾರೆ ಅಂತ ನಂಬೋಕ್ಕಾಗಲ್ಲ, ಇವ್ರನ್ನೇ ನಂಬ್ಕೊಳ್ಳೋಕ್ಕಾಗಲ್ಲ. ಇನ್ನು ಫಸ್ಟ್ ಡೇ ಎಷ್ಟು ಬೇಜಾರು ಮಾಡಿದ್ರು ಅದಕ್ಕೆ ಸ್ವಲ್ಪ ಸಮಾಧಾನ ಆಗೋ ಥರ ಭುವನೇಶ್ವರ್ ಕುಮಾರ್ ಅವ್ರನ್ನ ಪಿಕ್ ಮಾಡಿದ್ದು. ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡಿರೋದ್ರಲ್ಲಿ ಪಿಕ್ ಮಾಡಿದ್ದು ಅಂದರೆ ಇವರು RCB ಅವ್ರು ಭುವನೇಶ್ವರ್ ಕುಮಾರ್ ಅವ್ರು ಒಬ್ಬರನ್ನೇ 10.25 ಕೋಟಿಗೆ. ಇವರು ನ್ಯೂ ಬಾಲಲ್ಲಿ ಎಫೆಕ್ಟಿವ್ ಸಿಕ್ಕಾಪಟ್ಟೆ. ಡೆತ್ ಓವರ್ಸಲ್ಲಿ ಎಲ್ಲ ಮ್ಯಾಚು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ನ್ಯೂ ಬಾಲರ್ ಮಾತ್ರ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಇದ್ದಾರೆ. ಭುವಿ ನಮ್ಮ ಟೀಮ್ಗೆ ಬಂದಿದ್ದು ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಸ್ವಪ್ನಿಲ್ ಸಿಂಗ್ನ RTM ಮಾಡಿಕೊಂಡು 50 ಲಕ್ಷಕ್ಕೆ ತಿರ್ಗಾ ಬೈಬ್ಯಾಕ್ ಮಾಡಿದ್ರು. ಇವರು ಲಕ್ಕಿ ಚಾರ್ಮ್, ಇವ್ರ ಬಗ್ಗೆ ಹೇಳಬೇಕಾಗಿಲ್ಲ, ಲಾಸ್ಟ್ ಇಯರ್ ಇಲ್ಲೇ ಇದ್ದವರು. ಇನ್ನು ಮುಂಬೈಯವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡಂಗೆ ಕಾಣಿಸ್ತಾರೆ. ಟಿಮ್ ಡೇವಿಡ್ ಮೇರಾ ವಿಲ್ ಜಾಕ್ಸ್ ಥರ ಅಂತ. ವಿಲ್ ಜಾಕ್ಸ್ ಅವ್ರನ್ನ ಬಿಟ್ಕೊಟ್ಬಿಟ್ರು, ಟಿಮ್ ಡೇವಿಡ್ ಅವ್ರನ್ನ ತಗೊಂಡ್ರು. ಟಿಮ್ ಡೇವಿಡು ಸಿಕ್ಕಾಪಟ್ಟೆ ಬಲಿಷ್ಠ ಬ್ಯಾಟ್ಸ್ಮನ್ನೇ ಹೌದು, ಚಿನ್ನಸ್ವಾಮಿಗೆ ಸಖತ್ತಾಗಿ ಸೂಟ್ ಆಗ್ತಾರೆ. ಬಟ್ ಬಿಗ್ ಇನ್ನಿಂಗ್ಸ್ನ ಕಟ್ಟೋದ್ರಲ್ಲಿ ಇವರು ಹೆಸರು ಮಾಡಿಲ್ಲ. ಏನಿದ್ರು ಫಿನಿಷ್ ಮಾಡಿಕೊಡ್ತಾರೆ. ಸೊ ಅಕಸ್ಮಾತ್ ಏನಾದರೂ ಸ್ಟಾರ್ಟಿಂಗಲ್ಲಿ ವಿಕೆಟ್ಗಳು ಹೋಯ್ತು ಅಂದರೆ ಇವ್ರ ಕೈಲಿ ಇನ್ನಿಂಗ್ಸ್ನ ಕಟ್ಕೊಡಪ್ಪ ಅಂದರೆ ಸೀರಿಯಸ್ಸಾಗಿ ಡೌಟೇನೆ ನನಗೆ ಯಾಕೋ. ಇನ್ನಿಂಗ್ಸ್ನ ಮಾತ್ರ ಫಿನಿಷ್ ಮಾತ್ರ ಸಖತ್ತಾಗಿ ಮಾಡಿಕೊಡ್ತಾರೆ ಲಾಸ್ಟ್ 1 ಓವರ್ 2 ಓವರ್ 3 ಓವರಲ್ಲಿ. ಇನ್ನು 1.5 ಕೋಟಿಗೆ ರೊಮಾರಿಯಾ ಶೆಫರ್ಡ್ ಅವ್ರನ್ನ ಪಿಕ್ ಮಾಡಿದ್ದು. ಫಾರಿನ್ ಸ್ಲಾಟ್ನ ತುಂಬಿಸ್ಬೇಕು ಅಂತ ಪಿಕ್ ಮಾಡ್ದಂಗಿತ್ತು. ಹಾಗೆಯೇ ನುವಾನ್ ತುಷಾರ ಕೂಡ. ಇದ್ರ ಮಧ್ಯೆ ಹಿಂದೆಗಡೆ ಮುಸ್ತಾಫಿಜೂರ್ ಬಂದರು, ಮುಂದೆಗಡೆ ನವೀನ್ ಉಲಕ್ ಬಂದರು. ಇಬ್ಬರನ್ನೂ ಬಿಟ್ಬಿಟ್ಟು ನುವಾನ್ ತುಷಾರನ್ನು ಎತ್ಕೊಂಡಿದ್ದು ಸ್ವಲ್ಪ ಬೇಜಾರಿದೆ. ಮನೋಜ್ ಬಾಂಡ್ಗೆ ಅವರು, ಈ ವರ್ಷನಾದರೂ ಚಾನ್ಸ್ ಕೊಡ್ರಿ ಸ್ವಾಮಿ, ಇವ್ರಿಗೆ 30 ಲಕ್ಷ ಕೊಟ್ಟಿದ್ದೀರಾ. 30 ಲಕ್ಷ ಅಂತಲ್ಲ, ಲಾಸ್ಟ್ 2 ವರ್ಷದಿಂದ ಬೆಂಚ್ ಕಾಯಿಸಿದ್ದೀರಾ. ಈ ವರ್ಷ ಖಂಡಿತ ಫಸ್ಟ್ ಮ್ಯಾಚಿಂದನೇ ಚಾನ್ಸ್ ಕೊಡ್ತಾರೆ ಅಂತ ನಂಬಿದ್ದೀನಿ. ಹಾಗೆಯೇ ಇಂಗ್ಲೆಂಡ್ನ ಜೇಕಬ್ ಬೆಥೆಲೋರ್ ಅನ್ನೋರನ್ನ ಕೂಡ ಪರ್ಚೇಸ್ ಮಾಡಿದ್ರು. ಇವರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್, ಹಾಗೆಯೇ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸು. ಇಬ್ಬರು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸು, ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆದರೂ ಕೃಣಾಲ್ ಪಾಂಡ್ಯ ಮತ್ತು ಇವರು
ಇವರು ಓಪನಿಂಗಿಂದ ಹಿಡಿದು ನಂಬರ್ 7ವರೆಗೂ ಬ್ಯಾಟಿಂಗ್ ಆಡೋ ಎಬಿಲಿಟಿ ಇದೆ ಜೇಕಬ್ ಬೆಥೆಲ್ ಅವ್ರಿಗೆ. ಹಾಗೆಯೇ 2 ಓವರ್ ಬೌಲಿಂಗ್ ಕೂಡ ಮಾಡಿಸ್ಕೊಬೋದು. ಅನ್ಸೋಲ್ಡ್ ಲಿಸ್ಟಲ್ಲಿ ಬಂದಂಥ ದೇವದತ್ ಪಡಿಕ್ಕಲ್ ಅವ್ರನ್ನೂ ಕೂಡ ಬೇಸ್ ಪ್ರೈಸ್ 2 ಕೋಟಿಗೆ ತಗೊಂಡ್ರು. ಮನೆಗೆ ಮರಳಿ ಬಂದ ನಮ್ಮ ಕಂದ ಅಂತ RCB ಜರ್ಸಿಲಿ ಹೇಗೆ ಕೆರಿಯರ್ನ ಸಖತ್ತಾಗಿ ಶುರು ಮಾಡಿದ್ರು ಹಾಗೆಯೇ ಫಾರ್ಮಿಗೆ ಬರಲಿ ಮತ್ತೆ IPL ಅಲ್ಲಿ ಅಂತ ಆಶಿಸೋಣ. ಇನ್ನು ಸ್ವಸ್ತಿಕ್ ಚಿಕಾರ್ ಅವರು ಕೂಡ 30 ಲಕ್ಷಕ್ಕೆ RCBಗೆ ಬಂದರು. ಡೆಲ್ಲಿ ಮಿಸ್ ಆಗಿ ಬಿಡ್ ಮಾಡಿದ್ರು, ಕೊನೆಗೆ RCBಗೆ ಬಂದರು. ಲುಂಗಿಸಾನಿ ಎನ್ಗಿಡಿ ಆ್ಯಸ್ ಎ ಫಾರಿನ್ ಸ್ಲಾಟಲ್ಲಿ ಕೊನೆಯದಾಗಿ ಬಂದಿದ್ದು ಲುಂಗಿಸಾನಿ ಎನ್ಗಿಡಿ ಬೇಸ್ ಪ್ರೈಸ್ 1 ಕೋಟಿಗೆ. ಅಭಿನಂದನ್ ಸಿಂಗ್ 30 ಲಕ್ಷಕ್ಕೆ, ಮೋಹಿತ್ ರಾತೆ 30 ಲಕ್ಷಕ್ಕೆ 19 ಜನನ RCB ಈ ಆಕ್ಷನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ವಿಡಿಯೋಗೆ ಕೊನೆ ಹೇಳ್ತಾ RCBಯ ಬಲಿಷ್ಠ ಪ್ಲೇಯಿಂಗ್ 11 ಬರುತ್ತೆ, ಹಾಗೆಯೇ ಎಲ್ಲ ಟೀಮ್ದು ಸಪ್ರೇಟಾಗಿ ಬರುತ್ತೆ. ಸೊ ಖಂಡಿತ ಚಾನಲ್ನಲ್ಲಿ ಮಿಸ್ ಮಾಡ್ಕೊಬೇಡಿ, ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.